Good morning. Cash flow statement. Meaning of cash flow statement. Cash flow statement is a statement which describes the inflows and outflows of cash. ಕ್ಯಾಶ್ ಬಿಸ್ನೆಸ್ಗೆ ಯಾವ ರೀತಿ ಬರ್ತಾ ಇದೆ ಮತ್ತೆ ಕ್ಯಾಶ್ ಯಾವ ರೀತಿ ಹೋಗ್ತಾ ಇದೆ, ದಟ್ ಈಸ್ ಸ್ಟಡಿಡ್ ಇನ್ ದಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. Cash flow statement is a statement which describes the inflows and outflows of cash and cash equivalents. Cash equivalents ಅಂತಂದ್ರೆ ಅದು ಡಿ ಆಗಿರ್ಬೋದು, ಚೆಕ್ ಆಗಿರ್ಬೋದು, ಅದನ್ನೆಲ್ಲ ನಾವು ಕ್ಯಾಶ್ equivalents ಅಂತ ಹೇಳ್ತೀವಿ. In an enterprise during a specified period of time, 1 yearಗೆ, 1 financial yearಗೆ, 1 calendar yearಗೆ, ಆ ಸ್ಪೆಸಿಫೈಡ್ ಪೀರಿಯಡ್ ಆಫ್ ಟೈಮ್ಗೆ ಕ್ಯಾಶ್ ಎಷ್ಟು ಬಂದಿದೆ ಮತ್ತೆ ಕ್ಯಾಶ್ ಎಷ್ಟು ಹೋಗಿದೆ ಅಂತ ಹೇಳ್ಬಿಟ್ಟು ನಾವು ಇದರಲ್ಲಿ ಸ್ಟಡಿ ಮಾಡ್ತೀವಿ. ಅದನ್ನ ನಾವೇನಂತೀವಿ ಅಂತಂದ್ರೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂತೀವಿ. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಡ್ರಾ ಮಾಡುವಾಗ ಕ್ಯಾಶ್ ಯಾವ ರೀತಿ ಬಂದಿದೆ ಮತ್ತೆ ಕ್ಯಾಶ್ ಯಾವ ರೀತಿ ಹೋಗಿದೆ ಅಂತ ಹೇಳ್ಬಿಟ್ಟು ಸ್ಟಡಿ ಮಾಡ್ತೀವಿ. ಅದನ್ನ ನಾವೇನಂತೀವಿ ಅಂತಂದ್ರೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಇದರಲ್ಲಿ ಕ್ಲಾಸಿಫಿಕೇಶನ್ ಆಫ್ ಕ್ಯಾಶ್ ಫ್ಲೋಸ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್. ಆಪರೇಟಿಂಗ್ ಆಕ್ಟಿವಿಟೀಸ್ ಅಂತಂದ್ರೆ ಡೆಟಾರ್ಸು, ಕ್ರೆಡಿಟಾರ್ಸು, BOD, ಬಿಲ್ಸ್ ಪೇಯಬಲ್ಲು, ಇವ್ರ ಹತ್ರ ಎಲ್ಲ ತಗೊಳ್ಳೋದು, ಕೊಡೋದು, ಇದನ್ನ ನಾವೇನಂತೀವಿ ಅಂತಂದ್ರೆ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್ ಅಂತೀವಿ. ಆಮೇಲೆ ಡಿವಿಡೆಂಡ್ಸ್ ಬಂದಿರೋದು, ಡಿವಿಡೆಂಡ್ಸ್ ಪೇ ಮಾಡಿರೋದು, ಡಿಪ್ರಿಸಿಯೇಷನ್ಸು, ಈ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ನೆಲ್ಲ ನಾವು ಮತ್ತೆ ಇಲ್ಲಿ ಕ್ಯಾಶ್ ಹೋಗಿಲ್ಲ ಆದ್ರೆ ಇಂಟರ್ನಲಿ ಜನರೇಟೆಡ್ ಅಂತ ಹೇಳ್ತೀವಿ. ಅದನ್ನೆಲ್ಲ ನಾವೆಲ್ಲಿ ತಗೊಂತೀವಿ ಅಂತಂದ್ರೆ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್ ತಗೊಂತೀವಿ. ಕ್ಯಾಶ್ ಫ್ಲೋಸ್ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್. ಅಸೆಟ್ ಸೈಡ್ ಫಿಕ್ಸ್ಡ್ ಅಸೆಟ್ಸ್ ಇರುತ್ತೆ. ಆ ಫಿಕ್ಸ್ಡ್ ಅಸೆಟ್ಸ್ ಅಲ್ಲೆಲ್ಲ ಟ್ಯಾಂಜಿಬಲ್ಲು ನಾವು ಸೇಲ್ ಮಾಡಿದ್ವಿ ಅಂತಂದ್ರೆ ಪ್ಲಸ್ ಆಗುತ್ತೆ. ಪರ್ಚೇಸ್ ಮಾಡಿದೀವಿ ಅಂತಂದ್ರೆ ಕ್ಯಾಶ್ ಹೋಗ್ತಾ ಇದೆ, ಮೈನಸ್ ಆಗುತ್ತೆ. ಇನ್ವೆಸ್ಟ್ಮೆಂಟ್ಸ್ ಪರ್ಚೇಸ್ ಮಾಡ್ತಾ ಇದೀವಿ ಅಂತಂದ್ರೆ ಮೈನಸ್ ಆಗುತ್ತೆ. ಇನ್ವೆಸ್ಟ್ಮೆಂಟ್ ಸೇಲ್ ಮಾಡ್ತಾ ಇದೀವಿ ಅಂತಂದ್ರೆ ಪ್ಲಸ್ ಆಗುತ್ತೆ. ಕ್ಯಾಶು ಬಿಸ್ನೆಸ್ಗೆ ಯಾವ ರೀತಿ ಬಂತು ಫಿಕ್ಸ್ಡ್ ಅಸೆಟ್ಸ್ ಇಂದ, ಅದನ್ನ ನಾವೇನಂತೀವಿ ಅಂತಂದ್ರೆ ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಅಂತ. ಕ್ಯಾಶ್ ಫ್ಲೋಸ್ ಫ್ರಮ್ ಫೈನಾನ್ಸಿಂಗ್ ಆಕ್ಟಿವಿಟೀಸ್. ಲಯಬಿಲಿಟೀಸ್ ಸೈಡ್ ಶೇರ್ ಕ್ಯಾಪಿಟಲ್ ಇರುತ್ತೆ, ಡಿಬೆಂಚರ್ ಕ್ಯಾಪಿಟಲ್ ಇರುತ್ತೆ, ಲೋನ್ ಕ್ಯಾಪಿಟಲ್ ಇರುತ್ತೆ. ಇದರಿಂದ ಕ್ಯಾಶು ಬಂದಿದೆಯಾ ಹೋಗಿದೆಯಾ. ಇಶ್ಯೂ ಆಫ್ ಶೇರ್ಸ್, ಕ್ಯಾಶ್ ಬಂದಿದೆ. ಮತ್ತೆ ಅದನ್ನು ಡಿಬೆಂಚರ್ಸ್ನ ರೀಪೇಮೆಂಟ್ ಮಾಡೋದು, ಕ್ಯಾಶ್ ಹೋಗಿದೆ. ಇದನ್ನು ನಾವು ಡೀಟೇಲ್ಡ್ ಆಗಿ ನೋಡಿ. ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್. ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್ ಆರ್ ಪ್ರೈಮರ್ಲಿ ಡಿರೈವ್ಡ್ ಫ್ರಮ್ ದಿ ಕ್ಯಾಶ್ ರೆಸಿಪ್ಟ್ಸ್. ಎಲ್ಲಿಂದ ಸಿಗುತ್ತೆ ಅಂದರೆ ಕ್ಯಾಶ್ ರೆಸಿಪ್ಟ್ಸ್ ಇಂದ ಬರುತ್ತೆ. ಫ್ರಮ್ ದಿ ಸೇಲ್ ಆಫ್ ಗುಡ್, ಕ್ಯಾಶ್ ಪೇಮೆಂಟ್ಸ್ ಟು ಸಪ್ಲೈಯರ್ಸ್ ಅಂಡ್ ಅದರ್ಸ್. ನಾವು ಸಪ್ಲೈಯರ್ಸ್ ಕ್ಯಾಶ್ ಪೇಮೆಂಟ್ ಮಾಡಿರ್ತೀವಿ, ಕ್ಯಾಶ್ ಹೋಗಿದೆ. ಆಮೇಲೆ ಮತ್ತೆ ಡೆಟಾರ್ಸ್ ಕೊಟ್ಟಿರ್ತೀವಿ, ಕ್ಯಾಶ್ ಬಂದಿದೆ. ಇದನ್ನೆಲ್ಲ ಎಲ್ಲಿ ತಗೊಂತೀವಿ ಅಂತಂದ್ರೆ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್ ಅಲ್ಲಿ ತಗೊಂತೀವಿ. ಎರಡನೇದು ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್. ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಆರ್ ದಿ ಪರ್ಚೇಸ್ ಆರ್ ಅಕ್ವಿಸಿಷನ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಅಂಡ್ ಇನ್ವೆಸ್ಟ್ಮೆಂಟ್ಸ್. ಅಥವಾ ಸೇಲು ಇರ್ಬೋದು. ಸೇಲ್ ಆಗಿದೆ ಅಂತಂದ್ರೆ ಪ್ಲಸ್ಸು, ಪರ್ಚೇಸ್ ಮಾಡ್ತಾ ಇದೀವಿ ಅಂತಂದ್ರೆ ಮೈನಸ್. ಹಾಗೆ ಲಯಬಿಲಿಟೀಸ್ ಸೈಡ್ ಫೈನಾನ್ಸಿಂಗ್ ಆಕ್ಟಿವಿಟೀಸ್ ಆರ್ ಇಶ್ಯೂಯಿಂಗ್ ಶೇರ್ಸ್ ಅಂಡ್ ರೀಪೇಮೆಂಟ್ ಆಫ್ ಲೋನ್ಸ್. ಈ 3 ಸ್ಟೇಜಸ್ ಇರುತ್ತೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ. ಫಾರ್ಮೆಟ್ ನೋಡಿ. ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್, ಕ್ಯಾಶ್ ರಿಸಿಪ್ಟ್ ಫ್ರಮ್ ಕಸ್ಟಮರ್ಸ್, ಡೆಟಾರ್ಸ್, ಕ್ಯಾಶ್ ಪೇಡ್ ಟು ಸಪ್ಲೈಯರ್ಸ್, ಕ್ರೆಡಿಟರ್ಸ್ಗೆ ನಾವು ತಗೊಂಡು ಬಂದಿರ್ತೀವಿ, ಕೊಡ್ತೀವಿ ಅಂತ ನಾವು ಕೊಡ್ತಾ ಇದೀವಿ. ನಾನ್ ಕ್ಯಾಶ್ ಆಪರೇಟಿಂಗ್ ಪ್ರಾಫಿಟ್, ಡಿಪ್ರಿಸಿಯೇಷನು, ಡಿವಿಡೆಂಡ್ಸು, ಇವೆಲ್ಲನೂ ನಾನ್ ಕ್ಯಾಶ್ ಆಪರೇಟಿಂಗ್ ಪ್ರಾಫಿಟ್ ಅಂತ ಹೇಳ್ತೀವಿ. ಅದನ್ನು ಇಲ್ಲಿ ತಗೋತೀವಿ. 3 ಐಟಮ್ಸ್ ತಗೊಂತೀವಿ. ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಅಂದರೆ ಅಸೆಟ್ ಸೈಡು, ಪರ್ಚೇಸ್ ಅಥವಾ ಸೇಲ್ ಆಫ್ ದಿ ಫಿಕ್ಸ್ಡ್ ಅಸೆಟ್ಸ್ ಆರ್ ಇನ್ವೆಸ್ಟ್ಮೆಂಟ್ಸ್. ಅದರಲ್ಲಿ ನಮಗೆ ಸೇಲ್ ಆಗಿದೆ ಅಂತಂದರೆ ಪ್ಲಸ್ಸು, ಪರ್ಚೇಸ್ ಆಗಿದೆ ಅಂತಂದರೆ ಮೈನಸ್. ಆಮೇಲೆ ಮತ್ತೆ ಕ್ಯಾಶ್ ಫ್ಲೋ ಫ್ರಮ್ ಫೈನಾನ್ಸಿಂಗ್ ಆಕ್ಟಿವಿಟೀಸ್. ಪ್ರೊಸೀಡ್ಸು, ಇಶ್ಯೂ ಆಫ್ ಶೇರ್ಸ್ ಇಂದ ಕ್ಯಾಶ್ ಬಂದಿದೆ, ಇಶ್ಯೂ ಆಫ್ ಡಿಬೆಂಚರ್ಸ್ ಇಂದ ಕ್ಯಾಶ್ ಬಂದಿದೆ, ಅದನ್ನ ಪ್ಲಸ್ ಮಾಡ್ತೀವಿ. ಡಿಬೆಂಚರ್ಸ್ಗೆ ಪೇಮೆಂಟ್ ಮಾಡಿದ್ದೀವಿ ಅಂತಂದ್ರೆ ಅದು ಮೈನಸ್ ಮಾಡ್ತೀವಿ.
ಡಿವಿಡೆಂಡ್ಸ್ ಕೊಟ್ಟಿರ್ಬೋದು, ಟ್ಯಾಕ್ಸ್ ಕೊಟ್ಟಿರ್ಬೋದು, ಇವನ್ನೆಲ್ಲ ಇಲ್ಲಿ ತಗೊಂತೀವಿ. ಕ್ಯಾಶ್ ಫ್ಲೋ ಫ್ರಮ್ ಫೈನಾನ್ಸಿಂಗ್ ಆಕ್ಟಿವಿಟೀಸ್. ಲಯಬಿಲಿಟೀಸ್ ಸೈಡ್ ಏನೇನು ಕ್ಯಾಶ್ ಹೋಗಿದೆ ಮತ್ತು ಕ್ಯಾಶ್ ಬಂದಿದೆ ಅನ್ನೋದಕ್ಕೆ ಕ್ಯಾಶ್ ಫ್ಲೋ ಫ್ರಮ್ ಫೈನಾನ್ಸಿಂಗ್ ಆಕ್ಟಿವಿಟೀಸ್. ಈ ಮೂರನ್ನು ಟೋಟಲ್ ಮಾಡ್ಕೊಂಡಾಗ ಕ್ಯಾಶ್ ಅಟ್ ದ ಬಿಗಿನಿಂಗ್ ಆಫ್ ದಿ ಇಯರ್, ಕ್ಯಾಶ್ ಈಕ್ವಲೆಂಟ್ ಬ್ಯಾಲೆನ್ಸಸ್, ಅದನ್ನು ಆ್ಯಡ್ ಮಾಡಿದಾಗ ವಿ ವಿಲ್ ಗೆಟ್ ದಿ ಕ್ಯಾಶ್ ಅಟ್ ದಿ ಎಂಡ್ ಆಫ್ ದಿ ಇಯರ್. ಈ ಕ್ಯಾಶ್ ಅಟ್ ದ ಬಿಗಿನಿಂಗ್ ಇದಕ್ಕೆಲ್ಲ ನಾವು ಆ್ಯಡ್ ಮಾಡಿದ್ವಿ ಅಂತಂದರೆ, ಇಫ್ ವಿ ಗೆಟ್ ದಿ ಕ್ಯಾಶ್ ಅಟ್ ದಿ ಎಂಡ್ ಆಫ್ ದಿ ಇಯರ್ ಅಂತಂದರೆ ಆಗ ನಮಗೆ ಟ್ಯಾಲಿ ಆದಂತೆ. ಬ್ಯಾಲೆನ್ಸ್ ಶೀಟ್ ಯಾವ ರೀತಿ ಟ್ಯಾಲಿ ಆಗುತ್ತೋ ಹಾಗೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟನ್ನು ಟ್ಯಾಲಿ ಆಗಬೇಕು. ಥ್ಯಾಂಕ್ ಯು.